ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಎಟ್ಮನೂರ್ ಮಹಾದೇವ ದೇವಾಲಯದ ಬಗ್ಗೆ ತಿಳಿಯೋಣ. ಎಟ್ಮನೂರ್ ಮಹಾದೇವ ದೇವಾಲಯವು ಕೊಟ್ಟಾಯಂ ಜಿಲ್ಲೆಯ ಎಟ್ಮನೂರ್ ಪಟ್ಟಣದ ಹೃದಯ ಭಾಗದಲ್ಲಿರುವ ಎಂಸಿ ರಸ್ತೆಯ ಪೂರ್ವ ಭಾಗದಲ್ಲಿ ನೆಲೆಗೊಂಡಿರುವ ಅತ್ಯಂತ ಪ್ರಸಿದ್ಧ ಶಿವ ದೇವಾಲಯವಾಗಿದೆ. ಮುಖ್ಯ ದೇವರು ರೌದ್ರಭಾವ ರೂಪದಲ್ಲಿ ಶಿವ, ಬೆಳಿಗ್ಗೆ ಅಘೋರ ಮೂರ್ತಿ, ಮಧ್ಯಾಹ್ನ ಶರಭ ಮೂರ್ತಿ ಮತ್ತು ಸಂಜೆ ಅರ್ಧನಾರೀಶ್ವರನ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಇಲ್ಲಿನ ದರ್ಶನವು ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರಿಣಾಮಕಾರಿ ಎಂದು ನಂಬಲಾಗಿದೆ. ಸ್ಥಳೀಯ ಕಥೆಗಳು, ಪೌರಾಣಿಕ ಸಂಗತಿಗಳಿದ್ದರೂ ಸ್ಪಷ್ಟವಾದ ಐತಿಹಾಸಿಕ ದಾಖಲೆಗಳ ಕೊರತೆ ಇದೆ. ಇದು ಶಾಶ್ವತ ದೇವಾಲಯ ಎಂದು ನಂಬಲಾಗಿದ್ದರೂ ಪರಶುರಾಮ ಸ್ಥಾಪಿಸಿದ ಕೇರಳದ 108 ಶಿವ ದೇವಾಲಯಗಳಲ್ಲಿ ಇದು ಒಂದು ಎಂದು ನಂಬಲಾಗಿದೆ. ಎಟ್ಮನೂರ್ ದೇವಾಲಯವು 4 ಎಕರೆಗಳಿಗಿಂತ ಹೆಚ್ಚು ಪ್ರದೇಶದಲ್ಲಿದ್ದು ಪಶ್ಚಿಮಕ್ಕೆ ಮುಖ ಮಾಡಿದೆ. ಹಾಗಾದ್ರೆ ಬನ್ನಿ ಎಟ್ಮನೂರ್ ಮಹಾದೇವ ದೇವಾಲಯದ ಇತಿಹಾಸ, ದಂತಕಥೆ, ದೇವಾಲಯದ ಬಗೆಗೆ ತಿಳಿದುಕೊಳ್ಳೋಣ. ದೇವಾಲಯದ ದಂತಕಥೆಗೆ ಸಂಬಂಧಪಟ್ಟ ಹಾಗೆ, ಕಾರ ಎಂಬ ರಾಕ್ಷಸನು ತನ್ನ ಅಜ್ಜ ಮಲ್ಯವಾರನಿಂದ ಶೈವ ಧರ್ಮದ ವಿಜ್ಞಾನವನ್ನ ಕಲಿತು ಚಿದಂಬರಂಗೆ ಹೋಗಿ ಶಿವನನ್ನ ಮೆಚ್ಚಿಸಲು ತಪಸ್ಸು ಮಾಡಲು ಪ್ರಾರಂಭಿಸಿದನು. ಭಕ್ತನ ತಪಸ್ಸಿಗೆ ಮೆಚ್ಚಿದ ಭಗವಂತ ಅವರಿಗೆ 3 ಜ್ಯೋತಿರ್ಲಿಂಗಗಳನ್ನ ದಾನ ಮಾಡಿದನು. ನಂತರ ಆಕಾಶದ ಮೂಲಕ ಪ್ರಯಾಣ ಆರಂಭಿಸಿದ ಕಾರನು ಶಿವಲಿಂಗಗಳ ಭಾರದಿಂದಾಗಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲು ವೈಕಂ ತಲುಪಿದನು. ನಂತರ ಕಾರನು ತನ್ನ ಬಲಗೈಯಲ್ಲಿದ್ದ ಶಿವಲಿಂಗವನ್ನ ಅಲ್ಲಿ ಇರಿಸಿ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದನು. ಅವನು ಎಚ್ಚರಗೊಂಡು ಶಿವಲಿಂಗವನ್ನ ಎತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಅವನಿಗೆ ಅದನ್ನ ಎತ್ತಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಕ್ಷಣದಲ್ಲಿ ಶಿವವಾಣಿಯು ತಾನು ಇಲ್ಲಿ ಇರಲು ಬಯಸುವ ಸ್ಥಳ ಇದಾಗಿದೆ ಎಂದು ಧ್ವನಿಸಿತು. ನಂತರ ಕಾರನು ಶಿವಲಿಂಗವನ್ನ ಅಲ್ಲಿ ತಪಸ್ಸು ಮಾಡುತ್ತಿದ್ದ ವ್ಯಾಘ್ರಪಾದ ಎಂಬ ಋಷಿಗೆ ಒಪ್ಪಿಸಿ ಮುಕ್ತಿಯನ್ನ ಪಡೆದನು. ನಂತರ ಕಾರನು ತನ್ನ ಎಡಗೈಯಲ್ಲಿದ್ದ ಶಿವಲಿಂಗವನ್ನ ಎಟ್ಮನೂರ್ ಮಹಾದೇವ ದೇವಾಲಯದಲ್ಲಿ ಮತ್ತು ಅವನು ತನ್ನ ಬಾಯಿಯಿಂದ ಕಚ್ಚಿದ ಶಿವಲಿಂಗವನ್ನ ಕಡುತುರುತಿ ತಾಳಿ ಮಹಾದೇವ ದೇವಾಲಯದಲ್ಲಿ ಸ್ಥಾಪಿಸಿದನು. ಹಾಗಾಗಿ ಇಂದಿಗೂ ಸಹ ಮಧ್ಯಾಹ್ನದ ಪ್ರಾರ್ಥನೆಗೆ ಮುನ್ನ ಈ 3 ದೇವಾಲಯಗಳಿಗೆ ಭೇಟಿ ನೀಡುವುದನ್ನ ಶುಭವೆಂದು ನಂಬಲಾಗಿದೆ. ದೇವಾಲಯದ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಥಳದ ಹೆಸರು ಮಲಯಾಳಂನಲ್ಲಿ ಮಾನೂರು ಎಂಬ ಪದದಿಂದ ಬಂದಿದೆ. ಇದರರ್ಥ ಜಿಂಕೆಗಳ ಸ್ಥಳ. ಮಾನ್ ಅಂದ್ರೆ ಜಿಂಕೆ ಮತ್ತು ಊರು ಅಂದ್ರೆ ಸ್ಥಳ. ಇನ್ನೊಂದು ಆವೃತ್ತಿಯ ಪ್ರಕಾರ ಈ ಹೆಸರು ಎಟ್ಟು ಮಾನ ಊರು ಅಂದರೆ ಎಟ್ಟು ನಂಬೂದ್ರಿರ ಮಾನಸ ನಾಡು ಅಥವಾ ಅಷ್ಟಗ್ರಹಗಳಿಂದ ಹುಟ್ಟಿಕೊಂಡಿದೆ. ಈ 8 ಮಾನಸರು ಅಂದ್ರೆ ಬ್ರಾಹ್ಮಣ ಕುಟುಂಬಗಳು ಮಹಾನ್ ಎಟ್ಮನೂರ್ ಮಹಾದೇವ ದೇವಾಲಯದ ಮೂಲ ಅರ್ಚಕರುಗಳು. ಈ ಸ್ಥಳದಲ್ಲಿ ಶಿವನು 8 ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡನು ಮತ್ತು ಆದ್ದರಿಂದ ಎಟ್ಮನೂರ್ ಎಂಬ ಹೆಸರು ಬಂದಿತು ಎಂದು ಕೂಡ ನಂಬಲಾಗಿದೆ. ಇನ್ನು ಈ ದೇವಾಲಯದಲ್ಲಿ ಪಾಂಡವರು ಮತ್ತು ವ್ಯಾಸ ಋಷಿ ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಅಂತ ಕೂಡ ನಂಬಲಾಗುತ್ತೆ. ದೇವಾಲಯದ ದೇವರು, ಇಲ್ಲಿನ ದೇವರು ಅಘೋರ ಮೂರ್ತಿ ಪರಿಕಲ್ಪನೆಯಲ್ಲಿ ಇದ್ದಾರೆ. ಅಘೋರ ಎಂಬ ಪದವು ಉಗ್ರನಲ್ಲದ ಮತ್ತು ಅತ್ಯಂತ ಉಗ್ರನಾದವನು ಎಂದು ಅರ್ಥೈಸುತ್ತೆ ಎಂದು ಹೇಳಲಾಗುತ್ತೆ. ಅಂದ್ರೆ ದುಷ್ಟರಿಗೆ ಅವರು ಅತ್ಯಂತ ಉಗ್ರ ಮತ್ತು ಧರ್ಮನಿಷ್ಠರಿಗೆ ಅತ್ಯಂತ ಸೌಮ್ಯವಾಗಿ ಕಾಣಿಸಿಕೊಳ್ಳುತ್ತಾರೆ ಎಂದು ನಂಬಲಾಗುತ್ತೆ. ಆದ್ರೂ ಕೂಡ ಈ ದೇವರನ್ನ ಸಾಮಾನ್ಯವಾಗಿ ಉಗ್ರ ವಿಗ್ರಹವೆಂದು ಪರಿಗಣಿಸಲಾಗುತ್ತೆ. ಎಟ್ಮೂರಪ್ಪನ್ ಸುಮಾರು 3.5 ಅಡಿ ಎತ್ತರದ ಶಿವಲಿಂಗದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಭಗವಂತ ಇಲ್ಲಿ ಪ್ರತಿದಿನ 3 ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ಬೆಳಿಗ್ಗೆ ಶಿವಶಕ್ತಿಯ ಏಕೀಕೃತ ರೂಪವಾದ ಅರ್ಧನಾರೀಶ್ವರನಾಗಿ, ಮಧ್ಯಾಹ್ನ ಅರ್ಜುನನನ್ನ ಪರೀಕ್ಷಿಸಿದ ಅವನಿಗೆ ಪಾಶುಪಸ್ತ್ರವನ್ನ ನೀಡಿದ ಕಿರಾತ ಮೂರ್ತಿಯಾಗಿ ಮತ್ತು ಸಂಜೆ ವಿಶ್ವವನ್ನ ತನ್ನ ಎಲ್ಲಾ ಶಾಖದಿಂದ ನಾಶ ಮಾಡುವ ಸಂಹಾರ ರುದ್ರನಾಗಿ. ಇನ್ನು ಬೆಳಿಗ್ಗೆ ರಾಕ್ಷಸ ಅಪಸ್ಮರ ಯಕ್ಷನನ್ನ ತುಳಿದು ಕೊಲ್ಲುವವನು ನಟರಾಜ. ಮಧ್ಯಾಹ್ನ ನರಸಿಂಹ ಮೂರ್ತಿಯ ಕೋಪವನ್ನ ಶಮನಗೊಳಿಸುವವನು ಶರಭ ಮತ್ತು ಸಂಜೆ ಅರ್ಧನಾರೀಶ್ವರ ಎಂದು ಹೇಳುವ ಇನ್ನೊಂದು ರೂಪಾಂತರವನ್ನ ಕೂಡ ನಾವಿಲ್ಲಿ ಕಾಣಬಹುದು. ಎಟ್ಮೂರಪ್ಪನಿಗೆ ಅರ್ಪಿಸುವ ಮುಖ್ಯ ನೈವೇದ್ಯ ಅಂದ್ರೆ ದೊಡ್ಡ ದೀಪಕ್ಕೆ ಎಣ್ಣೆ ಸುರಿಯುವುದು, ದಾರ, ಶಂಖಾಭಿಷೇಕ, ಪಿನ್ನು ಇಳಕ್ಕು ಮತ್ತು ಕೂಮಳ ಮಾಲ ಕೂಡ ಇಲ್ಲಿ ಮುಖ್ಯ. ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ವೈಕಂಗೆ ಹೋಲಿಸಿದರೆ ಎಟ್ಮನೂರ್ ದೇವಾಲಯವು ಗೋಡೆಯೊಳಗೆ ತುಲನಾತ್ಮಕವಾಗಿ ಚಿಕ್ಕದಾಗಿದೆ. ಇದು ಸುಮಾರು 5 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಎಂಸಿ ರಸ್ತೆಯ ಪೂರ್ವ ಭಾಗದಲ್ಲಿ ನೀವು
ನಟರಾಜ ಮೂರ್ತಿಯ ಚಿತ್ರವನ್ನ ಕೆತ್ತಿದ ದೇವಾಲಯದ ದ್ವಾರವನ್ನ ನೋಡಬಹುದು. ದೇವಾಲಯದ 4 ಬದಿಗಳಲ್ಲಿ 4 ಪ್ರಮುಖ ದ್ವಾರಗಳಿವೆ. ಪಶ್ಚಿಮ ಭಾಗದಲ್ಲಿರುವ ಗೋಪುರವು ದೊಡ್ಡದಾಗಿದೆ. ಶ್ರೀಕೃಷ್ಣ ದೇವಾಲಯವು ಇದರ ವಾಯುವ್ಯ ಭಾಗದಲ್ಲಿದೆ. ಇದರ ಹೆಸರು ಕಿಸತ್ರಿ ಕೋವಿಲ್ ದೇವಾಲಯ. ಉಗ್ರ ಶಿವನ ಕೋಪವನ್ನ ಕಡಿಮೆ ಮಾಡಲು ಕೃಷ್ಣ ಇಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ. ಇದನ್ನು ಕೃಷ್ಣ ಪರಮಾತ್ಮ ಎಂದು ಹೇಳಲಾಗಿದ್ದರೂ ಕೂಡ ದೇವರು ವಾಸ್ತವವಾಗಿ 4 ತೋಳುಗಳನ್ನು ಹೊಂದಿರುವ ಮಹಾವಿಷ್ಣು. ಪೂರ್ವಕ್ಕೆ ಮುಖ ಮಾಡಿ ವಾಸಿಸುವ ಭಗವಾನ್ ವಿಷ್ಣುವು ಗಣಪತಿಯನ್ನ ತನ್ನ ಆದಿನ ದೇವತೆಯಾಗಿ ಹೊಂದಿದ್ದಾನೆ. ಕೇರಳದ ಹೆಚ್ಚಿನ ಮಹಾದೇವಾಲಯಗಳಂತೆ ಇದು ದೈತ್ಯಾಕಾರದ ಆಯತಾಕಾರದ ಶ್ರೀಕೋವಿಲ್ನಲ್ಲಿದೆ. ಕಪ್ಪು ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯವು ಕೇವಲ 1 ಮಹಡಿಯನ್ನ ಮಾತ್ರ ಹೊಂದಿದೆ. ಇದನ್ನು ತಾಮ್ರದಿಂದ ಮುಚ್ಚಲಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ಚಿನ್ನದ ಬಟ್ಟಲು ಇದೆ. ದೇವಾಲಯದ ಒಳಗೆ 3 ಕೊಠಡಿಗಳಿವೆ. ಅವುಗಳ ಪೂರ್ವ ತುದಿಯು ಗರ್ಭಗೃಹವಾಗಿದ್ದು ಅಲ್ಲಿ ವಿಗ್ರಹವನ್ನ ಸ್ಥಾಪಿಸಲಾಗಿದೆ. ಸುಮಾರು 3 ಅಡಿ ಎತ್ತರದ ಶಿವಲಿಂಗವನ್ನ ಪಶ್ಚಿಮಕ್ಕೆ ಎದುರಾಗಿ 2.5 ಅಡಿ ಎತ್ತರದ ಪೀಠದ ಮೇಲೆ ಸ್ಥಾಪಿಸಲಾಗಿದೆ. ಅಲಂಕಾರದ ಸಮಯದಲ್ಲಿ ಶಿವಲಿಂಗದ ಮುಕ್ಕಾಲು ಭಾಗವನ್ನ ಶಿವನಿಗೆ ಪ್ರಿಯವಾದ ಹೂವಲ ಮಾಲೆ, ತುಂಬ ಪೂಮಾಲೆ ಮತ್ತು ರುದ್ರಾಕ್ಷ ಮಾಲೆಯಿಂದ ಮುಚ್ಚಲಾಗುತ್ತೆ. ದೇವಾಲಯದ ಪ್ರಮುಖ ಹಬ್ಬಗಳು. ಎಟ್ಮನೂರ್ ಮಹಾದೇವ ದೇವಸ್ಥಾನವು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ನಲ್ಲಿ ತಿರುವಾതിರ ದಿನದಂದು ಅದ್ದೂರಿಯಾಗಿ ಆಚರಿಸಲಾಗುವ ಅರಟ್ಟು ಉತ್ಸವವನ್ನ ಆಯೋಜಿಸುತ್ತೆ. ಹಬ್ಬದ 8 ಮತ್ತು 10ನೇ ದಿನದಂದು ಅನೇಕ ಜನರು ದೇವಸ್ಥಾನಕ್ಕೆ ಬರುತ್ತಾರೆ. ಆಗ ಚಿನ್ನದಿಂದ ಮಾಡಿದ ಅಂದ್ರೆ ಸುಮಾರು 13 ಕೆಜಿ ಚಿನ್ನದಿಂದ ಮಾಡಿದ 7 ಆನೆಗಳನ್ನ ಅಂದ್ರೆ ಮಲಯಾಳಂನಲ್ಲಿ ಏಜರ ಪೊನ್ನಾನ ಸಾರ್ವಜನಿಕ ವೀಕ್ಷಣೆಗೆ ಇಡಲಾಗುತ್ತೆ. ಈ ಪ್ರತಿಮೆಯನ್ನ ತಿರುವಾಂಕೂರ್ ಮಹಾರಾಜರು ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ಎಂದು ನಂಬಲಾಗಿದೆ. ಕೇರಳದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾದ ಈ ದೇವಸ್ಥಾನವು ಅನೇಕ ಅಮೂಲ್ಯ ಆಸ್ತಿಗಳನ್ನ ಹೊಂದಿದೆ. ತುಲಾಭಾರವು ಈ ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಜನರು ಮಾಡಿದ ಪ್ರತಿಜ್ಞೆ ಅಥವಾ ಹರಕೆ ಮೇರೆಗೆ ತುಲಾಭಾರವನ್ನ ಮಾಡುತ್ತಾರೆ. ಈ ತುಲಾಭಾರವನ್ನ ಚಿನ್ನದಿಂದ ಹಿಡಿದು ಹಣ್ಣುಗಳವರೆಗೆ ಕೂಡ ಮಾಡಲಾಗುತ್ತೆ. ದೇವಾಲಯದ ವಿಶೇಷ ಏಜರ ಪೊನ್ನಾನ. 7ರ ಪೊನ್ನಾನ ಎಂದರೆ 7 ದೊಡ್ಡ ಗಾತ್ರದ ಮತ್ತು 1 ಸಣ್ಣ ಗಾತ್ರದ ಚಿನ್ನದ ಆನೆ. ಇವೆಲ್ಲವನ್ನ ದೇವಾಲಯದ ಕಾಮಾನುಗಳಲ್ಲಿ ಇರಿಸಲಾಗುತ್ತೆ ಮತ್ತು ಭಕ್ತರ ದರ್ಶನಕ್ಕಾಗಿ ವರ್ಷಕ್ಕೆ 1 ಬಾರಿ ಹೊರ ತೆಗೆಯಲಾಗುತ್ತೆ. 8 ಪ್ರತಿಮೆಗಳಲ್ಲಿ 7 2 ಅಡಿ ಎತ್ತರವನ್ನ ಹೊಂದಿದೆ ಮತ್ತು 8ನೆಯದು ಅದರ ಅರ್ಧದಷ್ಟು ಗಾತ್ರದಲ್ಲಿದೆ. ಆದ್ದರಿಂದ 7.5 ಅಂದ್ರೆ ಏಜರ ಪೊನ್ನಾನೆ ಅಂತ ಇದನ್ನ ಹೆಸರಿಸಲಾಗಿದೆ. ದಂತಕಥೆಯ ಪ್ರಕಾರ ಅವುಗಳನ್ನ ತಿರುವಾಂಕೂರ್ ಸಾಮ್ರಾಜ್ಯದ ಸ್ಥಾಪಕ ಅನಿಜ ತಿರುನಾಳ್ ಮಾರ್ತಾಂಡ ವರ್ಮ ದೇವಾಲಯಕ್ಕೆ ಅರ್ಪಿಸಿದರು ಎಂದು ಹೇಳಲಾಗುತ್ತೆ. ಆದ್ರೂ ಮತ್ತೊಂದು ಕಥೆಯ ಪ್ರಕಾರ ಮಾರ್ತಾಂಡ ವರ್ಮ ಪೊನ್ನಾನನನ್ನ ಅರ್ಪಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾಗ ಈ ಕಾಣಿಕೆಯನ್ನ ಅವರ ಉತ್ತರಾಧಿಕಾರಿ ಮಹಾರಾಜ ಕಾರ್ತಿಕ ತಿರುನಾಳ್ ಆಳ್ವಿಕೆಯಲ್ಲಿ ನೀಡಲಾಯಿತು ಅಂತ ಕೂಡ ಹೇಳಲಾಗಿದೆ. ಕಾಣಿಕೆಗೆ ಕಾರಣವಾದ ಬಗ್ಗೆಯೂ ಕೂಡ ವಿಭಿನ್ನ ಕಥೆಗಳನ್ನು ನಾವಿಲ್ಲಿ ಕಾಣಬಹುದು. 10 ದಿನಗಳ ಉತ್ಸವದ 8ನೇ ದಿನದ ಮಧ್ಯರಾತ್ರಿ ನಡೆಯುವ ಏಜರ ಪೊನ್ನಾನ ದರ್ಶನವು ದೇವಾಲಯದ ಉತ್ಸವದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. 8 ಚಿನ್ನದ ಆನೆ ಪ್ರತಿಮೆಗಳ ವಿದ್ಯುಕ್ತ ಮೆರವಣಿಗೆಯೊಂದಿಗೆ ಏಜರ ಪೊನ್ನಾನ ದರ್ಶನ ಪ್ರಾರಂಭವಾಗುತ್ತೆ. ನಂತರ ಅವುಗಳನ್ನ ಭಕ್ತರು ವಾರ್ಷಿಕ ದರ್ಶನಕ್ಕಾಗಿ ಆಸ್ಥಾನದ ಮಂಟಪದಲ್ಲಿ ಇಡಲಾಗುತ್ತೆ. ಇದಿಷ್ಟು ಎಟ್ಟುಮನೂರ್ ಮಹಾದೇವ ದೇವಾಲಯದ ಬಗ್ಗೆ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.